ಸಿಎಂ ಡಿಸಿಎಂ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕ್ರಮ ತೆಗೆದುಕೊಳ್ಳುವ ತಾಕತ್ ಇಲ್ಲ. ಸಿಎಂ ಡಿಸಿಎಂರಿಂದ ವಸೂಲಿ ಮಾಡಿ ಕಳುಹಿಸ್ತಾರಷ್ಟೇ. ಹಾಗೆಯೇ ಒಂದಷ್ಟು ವಿಚಾರಗಳ ಕುರಿತು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದು ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದರು. ಇನ್ನು ಸಿಎಂ ಡಿಸಿಎಂ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದರು. ಸಿಎಂ ಡಿಸಿಎಂರಿಂದ ಹೈಕಮಾಂಡ್ ನಾಯಕರು ವಸೂಲಿ ಮಾಡಿಕೊಂಡು ವಾಪಸ್ ಕಳಿಸ್ತಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ತಾಕತ್ತು ಹೈಕಮಾಂಡ್ ನಾಯಕರಿಗೆ ಇಲ್ಲ ಅಂತೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಮೇಲೆ ಕ್ರಮ ತೆಗೆದುಕೊಳ್ಳುವ ತಾಕತ್ತು ಇಲ್ಲ, ಸುಮ್ಮನೆ ಕರೆಸಿ ವಾರ್ನ್ ಮಾಡಿದ್ವಿ ಅಂತ ಹೇಳೋದಷ್ಟೇ ಎನ್ನುವುದಾಗಿ ಹುಬ್ಬಳ್ಳಿಯಲ್ಲಿ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಅವ್ರಿಗೆ ಒಂದು ಫೇಸ್ ಸೇವಿಂಗ್ ಮಾಡಬೇಕಾಗಿದೆ. ಒನ್ಲಿ ಫೇಸ್ ಅವ್ರಿಗೇನು ಇವ್ರಿಗೇನು ರಾಹುಲ್ ಗಾಂಧಿಯವರಾಗಲಿ ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇವನು ಅಧಿಕಾರ ನಿಲ್ಲಿಸುವಂಥ ಹಕ್ಕದನ್ನು ತಾಕತ್ತ ಇದೆ ಇವ್ರಿಗೆ ಇಲ್ಲ. ಸುಮ್ಮನೆ ಕರೆಸಿದ್ವಿ, ಬುದ್ಧಿ ಹೇಳಿದ್ವಿ, ವಾರ್ನಿಂಗ್ ಮಾಡಿದ್ವಿ ಅಂಥೇಳಿ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸ. ಮತ್ತು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಏನಾರ ATM ವಸೂಲು ಮಾಡೋಕ್ಕೆ ಸಾಧ್ಯ ವಸೂಲು ಮಾಡಿ ಕಳಿಸ್ತಾರೆ ಅಷ್ಟೇ, ಮತ್ತು ಬೇರೆ ಏನಿಲ್ಲ. ನೋಡ್ರಿ, ಅವ್ರಿಗೆ ಒಂದು ಫೇಸ್ ಸೇವಿಂಗ್ ಮಾಡಬೇಕಾಗಿದೆ. ಒನ್ಲಿ ಫೇಸ್ ಅವ್ರಿಗೇನು ಇವ್ರಿಗೇನು ರಾಹುಲ್ ಗಾಂಧಿಯವರಾಗಲಿ ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇವನು ಅಧಿಕಾರ ನಿಲ್ಲಿಸುವಂಥ ಹಕ್ಕದನ್ನು ತಾಕತ್ತ ಇದೆ ಇವ್ರಿಗೆ ಇಲ್ಲ. ಸುಮ್ಮನೆ ಕರೆಸಿದ್ವಿ, ಬುದ್ಧಿ ಹೇಳಿದ್ವಿ, ವಾರ್ನಿಂಗ್ ಮಾಡಿದ್ವಿ ಅಂಥೇಳಿ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸ. ಮತ್ತು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಏನಾರ ATM ವಸೂಲು ಮಾಡೋಕ್ಕೆ ಸಾಧ್ಯ ವಸೂಲು ಮಾಡಿ ಕಳಿಸ್ತಾರೆ ಅಷ್ಟೇ, ಮತ್ತು ಬೇರೆ ಏನಿಲ್ಲ. ನೋಡ್ರಿ, ಅವ್ರಿಗೆ ಒಂದು ಫೇಸ್ ಸೇವಿಂಗ್ ಮಾಡಬೇಕಾಗಿದೆ. ಒನ್ಲಿ ಫೇಸ್ ಅವ್ರಿಗೇನು ಇವ್ರಿಗೇನು ರಾಹುಲ್ ಗಾಂಧಿಯವರಾಗಲಿ ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇವನು ಅಧಿಕಾರ ನಿಲ್ಲಿಸುವಂಥ ಹಕ್ಕದನ್ನು ತಾಕತ್ತ ಇದೆ ಇವ್ರಿಗೆ ಇಲ್ಲ. ಸುಮ್ಮನೆ ಕರೆಸಿದ್ವಿ, ಬುದ್ಧಿ ಹೇಳಿದ್ವಿ, ವಾರ್ನಿಂಗ್ ಮಾಡಿದ್ವಿ ಅಂಥೇಳಿ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸ. ಮತ್ತು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಏನಾರ ATM ವಸೂಲು ಮಾಡೋಕ್ಕೆ ಸಾಧ್ಯ ವಸೂಲು ಮಾಡಿ ಕಳಿಸ್ತಾರೆ ಅಷ್ಟೇ, ಮತ್ತು ಬೇರೆ ಏನಿಲ್ಲ. ನೋಡ್ರಿ, ಅವ್ರಿಗೆ ಒಂದು ಫೇಸ್ ಸೇವಿಂಗ್ ಮಾಡಬೇಕಾಗಿದೆ.